ನಾನು 1995ರಲ್ಲಿ ಹರಿಯಾಣದ ಒಂದು ಶಾಲೆಯಲ್ಲಿ SSLC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣಳಾಗಿದ್ದೆ. ನಮ್ಮ ಮನೆ ಪರಿಸ್ಥಿತಿ ಸಹ ತುಂಬ ಕೆಟ್ಟದಾಗಿತ್ತು. ನನ್ನ ತಂದೆ ಸೈನ್ಯದಲ್ಲಿ ಇದ್ದರು ಮತ್ತು ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದರು. ಈಗ ನಮ್ಮ ಮನೆಯಲ್ಲಿ ನಾನು, ತಮ್ಮ ಮತ್ತು ಅಮ್ಮ ಮೂರೇ ಜನರಿದ್ದೆವು. ಅಮ್ಮ ಸಹ ಕ್ಯಾನ್ಸರ್ನಿಂದ ಬಳಲಿ ತೀರಿಕೊಂಡರು. ಇದರಿಂದಾಗಿ ನನಗೆ ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು ನರ್ಸ್ಗೆ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದೆ ಮತ್ತು ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೆ. ನಾನು ಹಳ್ಳಿಯಲ್ಲಿ ಚಿರಪರಿಚಿತಳಾಗಿದ್ದೆ ಮತ್ತು ಹೆರಿಗೆಯನ್ನು ಮಾಡಿಸುತ್ತಿದ್ದೆ. ನನ್ನ ಹೆಸರು ರಮಾ. ನಾನು ಹರಿಯಾಣದ ಒಂದು ಹಳ್ಳಿಯಲ್ಲಿ ಪ್ರಸಿದ್ಧ ಸೂಲಗಿತ್ತಿಯಾಗಿದ್ದೆ. ನನ್ನ ಜೀವನದಲ್ಲಿ ನಾನು ತುಂಬ ವಿಚಿತ್ರ ಘಟನೆಗಳನ್ನು ನೋಡುತ್ತಿದ್ದೆ. ಆದರೆ 14 ವರ್ಷದ ಈ ಹುಡುಗಿಯು ಪುರುಷರ ಸಂಪರ್ಕವಿಲ್ಲದೆ ಗರ್ಭಿಣಿಯಾಗಿದ್ದಳು. ಅದು ಆಗಸ್ಟ್ ತಿಂಗಳಾಗಿತ್ತು. ಬೆಳಗಿನ ಜಾವ 5 ಗಂಟೆಗೆ ನನ್ನ ಫೋನ್ ರಿಂಗಣಿಸಲು ಪ್ರಾರಂಭಿಸಿತು. ಆಗ ಹಳ್ಳಿಯ ಗರ್ಭಿಣಿ ಹೆಂಗಸರೆಲ್ಲ ನನಗೆ ನೆನಪಾಗತೊಡಗಿದರು. ಆದರೆ ಯಾರೊಬ್ಬರಿಗೂ ಡೆಲಿವರಿ ಡೇಟ್ ಹತ್ತಿರವಿರಲಿಲ್ಲ. ಇಷ್ಟು ಬೆಳಿಗ್ಗೆ ನನಗೆ ಯಾರು ಕಾಲ್ ಮಾಡಿದ್ದಾರೆ ಎಂದು ನಾನು ಬೇಗನೆ ಫೋನ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ಮಂಗ್ಲಿ ಮಾತನಾಡುತ್ತಿದ್ದಳು. ಅವಳು ತುಂಬ ಉದ್ವೇಗಕ್ಕೊಳಗಾದವಳಂತೆ ಕಾಣುತ್ತಿದ್ದಳು ಮತ್ತು ಬೇಗ ನಮ್ಮ ಮನೆಗೆ ಬನ್ನಿ ಎಂದು ಹೇಳಿದಳು. ನಾನು ಏನಾಯಿತು ಮಂಗ್ಲಿ, ಚೆನ್ನಾಗಿದೆಯಾ ತಾನೆ? ಇಷ್ಟು ಬೆಳಿಗ್ಗೆ ಏಕೆ ಕಾಲ್ ಮಾಡಿದ್ಯಾ ಎಂದು ಕೇಳಿದೆ. ಆಗ ಮಂಗ್ಲಿ ಹೇಳಿದಳು, ಎಲ್ಲವೂ ಸರಿಯಾಗಿದ್ದರೆ ನಾನೇಕೆ ಇಷ್ಟು ಬೆಳಿಗ್ಗೆ ನಿಮಗೆ ಕಾಲ್ ಮಾಡುತ್ತಿದ್ದೆ? ಆಗ ನಾನು ಸರಿ, ಪೂಜೆ ಮಾಡಿ ಆಮೇಲೆ ಬರುತ್ತೇನೆ ಎಂದು ಹೇಳಿದೆ. ಮಂಗಲಿಯ ಗೋಳಾಟ ಫೋನಿನಲ್ಲಿ ಕೇಳಿಸುತ್ತಿತ್ತು. ಆಗ ನಾನು ಹೇಳಿದೆ, ನೀನು ಚಿಂತಿಸಬೇಡ, ನಾನು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ, ಪೂಜೆ ಮಾಡಿ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದೆ ಮತ್ತು ನನಗೆ ತುಂಬ ಆಶ್ಚರ್ಯವೆನಿಸಿತು. ಮಂಗಲಿಗೆ ನನ್ನ ಅವಶ್ಯಕತೆ ಏನಿದೆ? ಏಕೆಂದರೆ ಅವಳು ವಿಧವೆಯಾಗಿ 10 ವರ್ಷಗಳೇ ಕಳೆದಿವೆ. ಅವಳು ಯಾವುದಾದರೂ ತಪ್ಪು ಹೆಜ್ಜೆ ಇಟ್ಟಿದ್ದಾಳೆಯೇ? ಸಮಾಜದ ಭಯದಿಂದ ಅವಳು ನನ್ನನ್ನು ತನ್ನ ಮನೆಗೆ ಕರೆಯುತ್ತಿದ್ದಾಳೆಯೇ ಎಂದು ಒಮ್ಮೆ ಅನಿಸಿತು. ಆದರೆ ನನ್ನ ಮನಸ್ಸಿನಲ್ಲಿ ಅವಳ ಬಗ್ಗೆ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಾನು ಅವಳನ್ನು ತುಂಬ ಗೌರವಿಸುತ್ತೇನೆ. ವಾಸ್ತವವಾಗಿ ಇಡೀ ಹಳ್ಳಿಯು ಮಂಗಲಿಯನ್ನು ಮತ್ತು ಅವರ ಕುಟುಂಬವನ್ನು ಗೌರವಿಸುತ್ತಿತ್ತು. ಮಂಗಲಿ ಮತ್ತು ಅವಳ ತಾಯಿಯ ಜೀವನದಲ್ಲಿ ದೇವರು ಬರೀ ದುಃಖವನ್ನೇ ಬರೆದಿದ್ದಾನೆ. ಅವಳಿಗೆ 2 ವರ್ಷದವಳಿದ್ದಾಗ ಅವಳ ತಂದೆ ತೀರಿಕೊಂಡಿದ್ದರು. ಆಗ ಮಂಗ್ಲಿಯ ತಾಯಿ ತುಂಬ ಚಿಕ್ಕವಳು. ಅವಳು ಮದುವೆಯಾಗಿ ಕೇವಲ 3-4 ವರ್ಷ ಮಾತ್ರ ಕಳೆದಿತ್ತು. ಅವಳ ಸಂಬಂಧಿಕರು ಅವಳನ್ನು ದುರದೃಷ್ಟದವಳು ಎಂದು ಹೇಳಿದರು ಮತ್ತು ಅವಳನ್ನು ಮನೆಯಿಂದ ಹೊರಹಾಕಿದರು. ವಿಧಿ ಇಲ್ಲದೆ ಅವಳು ತಾಯಿಯ ಮನೆಗೆ ಬಂದಳು. ಅಪ್ಪ ಅಮ್ಮನ ಮನೆಗೆ ಬಂದಾಗ ಅಣ್ಣ ಅತ್ತಿಗೆ ಅವರಿಗೆ ಮನೆಯಲ್ಲಿ ಇರಲು ಜಾಗ ಕೊಡದೆ ತಾಯಿ ಮಗಳನ್ನು ಬಾಡಿಗೆ ಮನೆಯಲ್ಲಿ ಇರುವಂತೆ ಮಾಡಿದರು ಮತ್ತು ಮಂಗಲಿಯ ತಾಯಿ ಬಟ್ಟೆಯನ್ನು ಹೊಲಿಯಲು ಮುಂದಾದಳು. ಹೊಲಿಗೆಯ ತಾಯಿ ಮತ್ತು ಮಗಳಿಗೆ ಈಗ ಆಸರೆಯಾಗಿತ್ತು. ಮಗಳಿಗೋಸ್ಕರ ಕೆಲಸ ಮಾಡುತ್ತಿದ್ದಳು ಮತ್ತು ತನಗೆ ಸುಖ ಸಿಗದಿದ್ದರೂ ಪರವಾಗಿಲ್ಲ, ತನ್ನ ಮಗಳಿಗೆ ಎಲ್ಲ ರೀತಿಯ ಸುಖ ಸಿಗುವಂತೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದಳು. ಮಂಗಲಿಯ ತಾಯಿಗೆ, ನೀನು ಇನ್ನೊಂದು ಮದುವೆಯಾಗು, ನಿನಗೂ ಒಬ್ಬರ ಆಸರೆ ಸಿಗುತ್ತದೆ ಎಂದು ಜನರು ಹೇಳಿದರು. ಆಗ ಮಂಗ್ಲಿಯ ತಾಯಿ ಹೇಳಿದಳು, ಇವಳು ಹೆಣ್ಣು ಮಗಳು, ಇವಳನ್ನು ಅವಳ ತಂದೆ ಒಪ್ಪಿಕೊಳ್ಳದಿದ್ದರೆ ಎಂದು ಅವಳು ಬೇರೆ ಮದುವೆ ಆಗಲಿಲ್ಲ. ಮಂಗಲಿ ದೊಡ್ಡವಳಾದ ಮೇಲೆ ಅವಳ ತಾಯಿ ಒಂದು ಒಳ್ಳೆಯ ಕುಟುಂಬಕ್ಕೆ ಅವಳನ್ನು ಮದುವೆ ಮಾಡಿಸಿಕೊಟ್ಟಳು. ದೇವರು ನನಗೆ ಸಂತೋಷವನ್ನು ನೀಡದಿದ್ದರೂ ನನ್ನ ಮಗಳನ್ನು ಒಂದು ಒಳ್ಳೆಯ ಮನೆಗೆ ಸೇರಿಸಿದ್ದಾನೆ ಎಂದು ಈಗ ಅವಳು ತುಂಬ ಸಂತೋಷವಾಗಿದ್ದಳು. ಆದರೆ ಮಂಗ್ಲಿ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ವಿಧವೆಯಾದಳು. ಇದರಿಂದ ಅವಳು ತುಂಬ ನೋವನ್ನು ಅನುಭವಿಸಿದಳು ಮತ್ತು ಮಂಗ್ಲಿ ತಾಯಿಯ ಮನೆಗೆ ಬಂದಳು. ಅವಳು ಜರ್ಜರಿತಳಾಗಿದ್ದಳು. ಅವಳ ಕಣ್ಣಿಂದ ಕಣ್ಣೀರು ಸಹ ಆರಿರಲಿಲ್ಲ ಮತ್ತು ಮಂಗ್ಲಿಯ ಮಡಿಲಲ್ಲಿ ಒಬ್ಬಳು ಮಗಳಿದ್ದಳು. ಊರಿನ ಜನರೆಲ್ಲರೂ ಅವರನ್ನು ಗೌರವದಿಂದ ಕಾಣುತ್ತಿದ್ದರು. ನಾನು ನನ್ನ ಪೂಜೆ ಮುಗಿಸಿ ಮಂಗಲಿಯ ಮನೆಗೆ ನಡೆದೆ ಮತ್ತು ಅವರ ಮನೆಯ ಬಾಗಿಲನ್ನು ತಟ್ಟಿದೆ. ಬಾಗಿಲು ತಟ್ಟನೆ ತೆರೆಯಿತು. ಮಂಗಲಿ ನನ್ನ ಕೈ ಹಿಡಿದು ತನ್ನ ಮನೆಯೊಳಗೆ ಕರೆದುಕೊಂಡು ಹೋದಳು. ನಾನು, ಮಂಗಲಿ ಏನಾಯಿತು ಎಂದಾಗ ಅವಳು ಒಂದು ಕಟು ಸತ್ಯ ಹೇಳಲು ಪ್ರಾರಂಭಿಸಿದಳು ಮತ್ತು ನನ್ನನ್ನು ತನ್ನ ಮಗಳ ಕೋಣೆಗೆ ಕರೆದುಕೊಂಡು ಹೋದಳು. ನಾನು ಅವಳಿಗೆ ಕೇಳಿದೆ, ಏನಾಯಿತು ಎಂದಾಗ ಮಂಗಲಿ ಅವಳನ್ನು ಪರೀಕ್ಷಿಸಿ ಮತ್ತು ಅವಳು ಗರ್ಭಿಣಿಯಾಗಿದ್ದಾಳೆ ಎಂದು ಹೇಳಿದಳು. ಇದನ್ನು ಹೇಳುವಾಗ ಮಂಗಲಿಯ ಕಣ್ಣುಗಳು ದುಃಖದಿಂದ ತುಂಬಿದವು. ಹಾಗೆ ನಾನು ಹೇಳಿದೆ, ನೀನೇನು ಮಾತನಾಡುತ್ತಾ ಇದ್ದೀಯಾ? ಹುಡುಗಿ ಹೇಳಿದ್ದನ್ನು ನಂಬಿದೀಯಾ? ಅವಳಿಗೆ ಏನೂ ಅರ್ಥವಾಗುವುದಿಲ್ಲ. ಅವಳೇನೋ ಹೇಳಿರಬಹುದು, ಅದನ್ನು ನೀನು ನಂಬುತ್ತೀಯಾ? ನೀನು ಸಹ ನಿನ್ನ ಮಿತಿಯನ್ನು ದಾಟುತ್ತಿದ್ದೀಯಾ ಎಂದು ಹೇಳುತ್ತಿರುವಾಗಲೇ ಮಂಗಲಿ ನನ್ನ ಮಾತನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಹೇಳಿದಳು, ಮೊದಲು ನೀವು ಸಂಗೀತಳನ್ನು ಚೆಕ್ ಮಾಡಿ ಎಂದು ಹೇಳಿದಳು. ನಾನು ಮಂಗಲಿ ಹೇಳುತ್ತಿರುವುದು ತಪ್ಪು ಎಂದು ಸಾಬೀತುಪಡಿಸಲು ತರಾತುರಿಯಲ್ಲಿ ಸಂಗೀತಳನ್ನು ಚೆಕ್ ಮಾಡಿದೆ. ಆದರೆ ಆಕಾಶವೇ ನನ್ನ ತಲೆಯ ಮೇಲೆ ಬಿದ್ದ ಹಾಗೆ ಆಯಿತು, ಏಕೆಂದರೆ ಅವಳು ಗರ್ಭಿಣಿಯಾಗಿದ್ದಳು. ನಾನು ಆಶ್ಚರ್ಯದಿಂದ ಆ ಹುಡುಗಿಯತ್ತ ನೋಡಿದೆ ಮತ್ತು ಅವಳು ಹೇಳಿದಳು, ಇದೆಲ್ಲ ಏನು? ಇದೆಲ್ಲ ಹೇಗೆ? ಮಂಗ್ಲಿ ಜೋರಾಗಿ ಅಳಲು ಪ್ರಾರಂಭಿಸಿದಳು ಮತ್ತು ಹೇಳಿದಳು, ರಮಕ್ಕ, ನಿಮ್ಮ ಅನುಭವ ಏನು ಹೇಳುತ್ತದೆ? ಹುಡುಗಿ ಗರ್ಭಿಣಿ ಎಂದು ಹೇಳಲು ನನಗೆ ತುಂಬ ಬೇಸರವಾಯಿತು. ನಾನು ಸಂಗೀತಳ ತಲೆಯ ಮೇಲೆ ಕೈಯಿಟ್ಟು, ನಿನಗೆ ಈ ಅಪರಾಧ ಮಾಡಿದವರು ಯಾರು ಎಂದು ಕೇಳಿದೆ. ಅವಳು ನನ್ನ ಕಣ್ಣುಗಳನ್ನು ನೋಡುತ್ತಾ ಹೇಳಿದಳು, ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ, ನನಗೆ ಆಘಾತವಾಯಿತು.
ಆಗ ನಾನು ಕೇಳಿದೆ, ಇದೆಲ್ಲವೂ ನಿನ್ನ ಸ್ವಂತ ಇಚ್ಛೆಯಿಂದ ನಡೆದಿದೆಯೇ? ಅವಳು ಇಲ್ಲ ಎಂದು ತಲೆಯಾಡಿಸಿದಳು. ಇದೆಲ್ಲವೂ ನನ್ನ ಇಚ್ಛೆಯಂತೆ ನಡೆದಿಲ್ಲ ಮತ್ತು ಯಾರೂ ನನಗೆ ಕೆಟ್ಟದ್ದನ್ನು ಮಾಡಿಲ್ಲ. ಆಗ ನಾನು ಕೇಳಿದೆ, ನೀನು ಗರ್ಭಿಣಿಯೆಂದು ನಿನಗೆ ಹೇಗೆ ಗೊತ್ತಾಯಿತು? ಆಗ ಸಂಗೀತ ಹೇಳಿದಳು, ನಾನು ಇದನ್ನು ಕನಸಿನಲ್ಲಿ ನೋಡಿದೆ. ಯಾರೋ ಮಹಿಳೆ ಬಂದು ನನಗೆ ಹೇಳಿದಳು. ನಾನು ಇದನ್ನು ನನ್ನಮ್ಮನಿಗೆ ಹೇಳಿದೆ. ಆಗ ನಾನು ಮಂಗ್ಲಿಯನ್ನು ನೋಡಿದೆ. ಆಗ ಅವಳು ಹೇಳಿದಳು, ಕೆಲವು ದಿನಗಳಿಂದ ಸಂಗೀತಳ ಆರೋಗ್ಯ ಸರಿಯಾಗಿಲ್ಲ ಎಂದು ಹೇಳಿದಳು. ನಾನು ಅವಳಿಗೆ ಜ್ವರ ಬಂದಿರಬಹುದು ಎಂದು ಔಷಧಿಯನ್ನು ನೀಡಿದೆ. ಒಂದೆರಡು ಬಾರಿ ಅವಳಿಗೆ ವಾಂತಿ. ಇಂದು ಅವಳು ನನಗೆ ಈ ವಿಷಯವನ್ನು ಹೇಳಿದಳು. ಮಂಗ್ಲಿ ಹೇಳಿದಳು, ಇಂದು ಬೆಳಿಗ್ಗೆನೆ ನನ್ನ ಮಗಳು ತನ್ನ ಹೊಟ್ಟೆಯಲ್ಲಿ ಮಗುವಿದೆ ಎಂದು ಹೇಳಿದಳು. ಇಷ್ಟೊಂದು ದೊಡ್ಡ ವಿಷಯವನ್ನು ಯಾರೂ ಸುಮ್ಮನೆ ಹೇಳುವುದಿಲ್ಲ ಅಲ್ಲವೇ? ಅದಕ್ಕಾಗಿ ನಾನು ನಿಮ್ಮನ್ನು ಕರೆಸಿದ್ದೇನೆ. ನಂತರ ಮಂಗಲಿಯ ಮಗಳ ಕಡೆ ಗಮನ ಹರಿಸಿದೆ. ನಂತರ ಮಂಗ್ಲಿಯು ತನ್ನ ಮಗಳ ಕಡೆಗೆ ಗಮನ ಕೊಡುತ್ತಾ ಸಿಟ್ಟಿನಿಂದ ಅವಳ ಮುಖವನ್ನು ಹಿಡಿದು ಕೇಳಿದಳು, ಏನಾಯಿತು ಹೇಳು, ಈ ಮಗು ನಿನ್ನ ಹೊಟ್ಟೆಯಲ್ಲಿ ಹೇಗೆ ಬಂತು? ಆಗ ಸಂಗೀತ ತನ್ನ ತಲೆಯನ್ನು ಬಗ್ಗಿಸಿ ಹೇಳಿದಳು, ಮಮ್ಮಿ, ನಾನಂತೂ ನಿಮಗೆ ನಾನು ಕಂಡ ಕನಸಿನ ಬಗ್ಗೆ ಹೇಳಿದ್ದೇನೆ, ಆದರೆ ನೀವಂತೂ ನನ್ನ ಹಿಂದೆಯೇ ಬಿದ್ದಿದ್ದೀರಲ್ಲ. ಇದನ್ನು ಕೇಳಿ ಮಂಗಲಿ ಮಗಳ ಕೆನ್ನೆಗೆ ಒಂದು ಜೋರಾಗಿ ಹೊಡೆದಳು ಮತ್ತು ಹೇಳಿದಳು, ನೀನು ಅರ್ಥಹೀನವಾಗಿ ಮಾತನಾಡಬೇಡ. ನಾನು ಏನು ಕೇಳುತ್ತಿದ್ದೇನೆ ಅದಕ್ಕೆ ಮಾತ್ರ ಉತ್ತರ ಕೊಡು. ಸಂಗೀತ ಜೋರಾಗಿ ಹೇಳುತ್ತಿದ್ದಳು. ಈಗ ಮಂಗಲಿಯ ತಾಯಿ ಮುಂದೆ ಬಂದು ಸಂಗೀತಳನ್ನು ತಬ್ಬಿಕೊಂಡಳು ಮತ್ತು ಹೇಳಿದಳು, ನನ್ನ ಹತ್ತಿರ ಹೇಳು ಸಂಗೀತ, ಏನಾಯಿತು? ಎಲ್ಲ ಸತ್ಯವನ್ನು ಹೇಳು ಎಂದಳು. ಆದರೆ ಸಂಗೀತ ಏನನ್ನೂ ಹೇಳಲಿಲ್ಲ. ಮಂಗಲಿ ಈಗ ನನ್ನ ಮುಂದೆ ಬಂದು ಅಳುತ್ತಾ ಹೇಳಿದಳು, ರಮಕ್ಕ, ನಿಮಗೆ ನಮ್ಮ ಬಗ್ಗೆ ಗೊತ್ತಲ್ಲ. ನಾನು ಮತ್ತು ನನ್ನ ಅಮ್ಮ ಇಡೀ ಜೀವನವನ್ನು ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ನಡತೆಗೆಟ್ಟು ಬದುಕಲಿಲ್ಲ. ನಾವು ಯಾವತ್ತೂ ತಪ್ಪು ದಾರಿಗೆ ಹೋಗಲಿಲ್ಲ. ನಾವು ಕಷ್ಟಪಟ್ಟು ಸಂಪಾದಿಸಿದ್ದೇವೆ, ಬದುಕಿದ್ದೇವೆ. ನನ್ನ ಮಗಳಿಗೆ ಏನಾಗಿದೆ ಎಂದು ನನಗೆ ತಿಳಿದಿಲ್ಲ. ಈ ವಿಷಯವನ್ನು ನೀನು ಯಾರಲ್ಲಿಯೂ ಹೇಳಬೇಡ. ನಾನು ಫೋನ್ ಮಾಡಿ ಕರೆದಾಗ ಬಂದು ನೋಡಿಕೊಂಡು ಹೋಗು ಎಂದು ಹೇಳಿದಳು. ನಾನು ಅದಕ್ಕೆ ಹಾ ಎಂದು ತಲೆಯಾಡಿಸಿದೆ ಮತ್ತು ನಾನು ಅವಳ ಮನೆಯಿಂದ ಹೊರಬಂದೆ ಮತ್ತು ನಾನು ಮನೆಗೆ ಹಿಂತಿರುಗಿ ನನ್ನ ಪೂಜೆಯಲ್ಲಿ ಮಗ್ನಳಾದೆ. ಆಗ ಸಂಗೀತಳ ಮುಖ ನನ್ನ ಕಣ್ಣ ಮುಂದೆ ಬಂದಿತ್ತು. ಅವಳು ತುಂಬ ಚಿಕ್ಕ ಹುಡುಗಿ. ಅವಳಿಗೆ ಏನಾಯಿತು ಎಂದು ನನಗೆ ಗೊತ್ತಾಗಲಿಲ್ಲ ಮತ್ತು ನನ್ನ ಕಣ್ಣಲ್ಲೂ ನೀರು ತುಂಬಿತ್ತು. ಓ ದೇವರೇ, ಆ ಮಗುವನ್ನು ದಯವಿಟ್ಟು ರಕ್ಷಿಸು. ಅವಳ ಮಾನವನ್ನು ರಕ್ಷಿಸು. ನಾನು ಇಡೀ ದಿನ ಹಳ್ಳಿಯಲ್ಲಿ ನನ್ನ ಕರ್ತವ್ಯವನ್ನು ಮಾಡತೊಡಗಿದೆ. ಗರ್ಭಿಣಿ ಮಹಿಳೆಯರ ಮನೆಗೆ ಹೋಗಿ ಅವರಿಗೆ ಮಾಲಿಷ್ ಮತ್ತು ಇತ್ಯಾದಿ ಸೇವೆಗಳನ್ನು ಮಾಡಿದೆ. ಇದರ ಮಧ್ಯದಲ್ಲಿ ನಾನು ಸಂಗೀತಳನ್ನು ಮರೆತಿರಲಿಲ್ಲ. ನಾನು ಗ್ರಾಮದ ಗರ್ಭಿಣಿ ಯಮುನಾಳ ಮನೆಗೆ ಹೋದಾಗ ಅವಳು, ಬಾರಮ್ಮಕ್ಕ, ನಾನು ನಿಮಗಾಗಿ ಕಾಯುತ್ತಿದ್ದೆ, ನನಗೆ ಹುಷಾರಿಲ್ಲ ಎಂದು ಹೇಳಿದಳು. ಆಗ ನಾನು ಅವಳಿಗೆ ಹೇಳಿದೆ, ನೀನು ಚಿಂತಿಸಬೇಡ, ದೇವರು ನಿನಗೆ ಒಳ್ಳೆಯ ಆರೋಗ್ಯವನ್ನು ನೀಡುತ್ತಾನೆ ಎಂದು ಹೇಳಿದೆ. ಆಗ ಅವಳು ತನ್ನ ಮಗಳಿಗೆ, ನಿನ್ನ ಸ್ನೇಹಿತೆ ಸಂಗೀತಳ ಮನೆಗೆ ಹೋಗು ಎಂದು ಹೇಳಿದಳು. ಆಗ ಅವಳು ಇಲ್ಲ ಎಂದು ತಲೆ ಆಡಿಸುತ್ತಾ ಹೇಳಿದಳು, ಇಲ್ಲ, ನಾನು ಸಂಗೀತಳ ಮನೆಗೆ ಹೋಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅವಳು ಯಾರೊಂದಿಗೂ ಹೆಚ್ಚಾಗಿ ಮಾತನಾಡುವುದಿಲ್ಲ. ಅವಳಿಗೆ ಏನಾದರೂ ಹೇಳಿದರೆ ನಾನು ಆಟಕ್ಕೆ ಬರುವುದಿಲ್ಲ, ನನ್ನ ಆರೋಗ್ಯ ಸರಿಯಾಗಿಲ್ಲ ಎಂದು ಹೇಳುತ್ತಾಳೆ. ಕೆಲವೊಮ್ಮೆ ನನಗೆ ಚಕ್ಕರ್ ಬರುತ್ತದೆ, ನನ್ನ ಹೃದಯ ಒಡೆದು ಹೋದ ಹಾಗೆ ಆಗುತ್ತಿದೆ ಎಂದು ಹೇಳುತ್ತಾಳೆ. ಹೀಗೆ ಏನಾದರೂ ನೆಪ ಹೇಳುತ್ತಾಳೆ. ನಾನು ಆ ಹುಡುಗಿಗೆ ಹೇಳಿದೆ, ನನ್ನ ಹತ್ತಿರ ಬಂದು ಕುಳಿತುಕೋ. ಸಂಗೀತ ನಿನ್ನೊಂದಿಗೆ ಏಕೆ ಆಟಕ್ಕೆ ಬರುವುದಿಲ್ಲ? ಅವಳಿಗೆ ನೀನೆಂದರೆ ಇಷ್ಟವಿಲ್ಲವೇ? ಅಥವಾ ಅವಳು ಇನ್ನೊಬ್ಬರೊಂದಿಗೆ ಸ್ನೇಹವನ್ನು ಬೆಳೆಸಿದ್ದಾಳೆಯೇ ಎಂದಾಗ ಆ ಹುಡುಗಿ ಹೇಳಿದಳು, ಇಲ್ಲ ಆಂಟಿ, ಅವಳಿಗೆ ಯಾವ ಸ್ನೇಹಿತರೂ ಇಲ್ಲ. ಅವಳು ಹೀಗೆ ವಿಚಿತ್ರವಾಗಿ ಆಡುತ್ತಾಳೆ. ಅವಳು ಸ್ನೇಹಿತರಲ್ಲಿ ಯಾರೊಂದಿಗೂ ಮಾತನಾಡುವುದಿಲ್ಲ. ಮೊದಲು ನಾನು ಅವಳ ಮನೆಗೆ ತುಂಬ ಹೋಗುತ್ತಿದ್ದೆ, ಆದರೆ ಅವಳ ಆರೋಗ್ಯ ಯಾವಾಗಲೂ ಕೆಟ್ಟಿರುತ್ತದೆ. ಅದರಿಂದ ನಾನು ಅವಳ ಮನೆಗೆ ಹೋಗುವುದೇ ಬಿಟ್ಟೆ. ನಾನು ಮತ್ತೆ ಕೇಳಿದೆ, ನೀನು ಸಂಗೀತಳಲ್ಲಿ ಏನಾದರೂ ಬದಲಾವಣೆ ಗಮನಿಸಿದ್ದೀಯಾ? ಆಗ ಅವಳು ಇಲ್ಲ ಎಂದು ತಲೆ ಆಡಿಸಿದಳು. ಆಗ ನಾನು, ಸರಿ ಮಗು, ನೀನು ಆಟವಾಡಲು ಹೋಗು ಎಂದು ಹೇಳಿದೆ. ಅವಳು ಹೋದಳು. ಆಗ ಯಮುನಾ ಹೇಳಿದಳು, ರಮಕ್ಕ, ಸಂಗೀತ ತುಂಬ ಒಳ್ಳೆಯ ಹುಡುಗಿ. ಅದಕ್ಕಾಗಿಯೇ ನಾನು ನನ್ನ ಮಗಳನ್ನು ಅವಳೊಂದಿಗೆ ಆಟವಾಡಲು ಕಳುಹಿಸುತ್ತೇನೆ. ನಿನಗೆ ಗೊತ್ತಾ, ಅವಳು ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದವಳಾಗಿದ್ದಾಳೆ. ಅವಳ ಅಜ್ಜಿ ತುಂಬ ಗೌರವಾನ್ವಿತ ಮಹಿಳೆ. ನಂತರ ಅವಳ ತಾಯಿಯೂ ಸಹ ನಮ್ರತೆ ಮತ್ತು ತಮ್ಮ ಮಾನ ಮರ್ಯಾದೆಗಾಗಿ ಜೀವಂತ ಉದಾಹರಣೆಯಾಗಿದ್ದಾಳೆ. ಅವಳು ತನ್ನ ಯೌವನದಲ್ಲೇ ವಿಧವೆಯಾದಳು. ಆದರೆ ಯಾರೂ ತನ್ನ ಕಡೆ ಬೊಟ್ಟು ಮಾಡಿ ತೋರಿಸದಂತೆ ಮಂಗಲಿ ನಡೆದುಕೊಂಡಳು. ಮಂಗಲಿ ಮತ್ತು ಸಂಗೀತ ಎಷ್ಟೊಂದು ಒಳ್ಳೆಯವರಾಗಿದ್ದಾರೆಂದರೆ ಇವರೊಂದಿಗೆ ಜಗಳ ಮಾಡಿಕೊಂಡವರು ಇವರ ಬಗ್ಗೆ ಹೊಗಳುತ್ತಾರೆ. ನಾನು ಹೌದು ಎಂದು ತಲೆ ಆಡಿಸಿದೆ ಮತ್ತು ನೀವು ಹೇಳಿದ್ದು ಸರಿಯಿದೆ ಎಂದು ಹೇಳಿದೆ. ನಾನು ಈಗ ಯಮುನಾಳ ತಪಾಸಣೆ ಮುಗಿಸಿ ಮನೆಗೆ ಮರಳಿದ್ದೆ. ಆಗ ನನಗೆ ರಮಕ್ಕನಿಂದ ಕರೆ ಬಂತು ಮತ್ತು ದಯವಿಟ್ಟು ನಮ್ಮ ಮನೆಗೆ ಬೇಗ ಬನ್ನಿ ಎಂದು ಹೇಳಿದಳು. ಎಲ್ಲವೂ ಸರಿಯಾಗಿದೆಯಾ ಎಂದು ಕೇಳಿದೆ. ಮಂಗ್ಲಿಯ ಅಳಲು ನನ್ನ ಕಿವಿಗೆ ತಲುಪಿತ್ತು. ಅವಳು ಹೇಳಿದಳು, ನಿಮಗೆಲ್ಲವೂ ತಿಳಿದಿದೆ, ಮತ್ತೆ ನೀವು ಏನು ಕೇಳುತ್ತಿದ್ದೀರಿ? ಆಗ ನಾನು ಹೇಳಿದೆ, ನೀನೇನು ಚಿಂತಿಸಬೇಡ, ನಿನ್ನ ಜೊತೆ ನಾನಿದ್ದೇನೆ, ನಾನು ಈಗಲೇ ಹೊರಡುತ್ತೇನೆ ಎಂದು ಹೇಳಿ ನಾನು ಮಂಗ್ಲಿ ಮನೆ ತಲುಪಿದೆ. ಅವಳು ನನ್ನನ್ನು ಸಂಗೀತಳ ಕೋಣೆಗೆ ಕರೆದುಕೊಂಡು ಹೋಗಿ, ಇದು ಯಾರ ಮಗು ಎಂದು ಕೇಳು ಎಂದು ನನ್ನಲ್ಲಿ ಹೇಳಿದಳು.
ಹಾಂ ಹಾಂ, ನಾನು ಕೇಳುತ್ತೇನೆ. ಆಗ ನಾನು ಸಂಗೀತಾಳ ಕೈ ಹಿಡಿದುಕೊಂಡು ಕೇಳಿದೆ, ಸಂಗೀತ, ನನ್ನಲ್ಲಿ ಏನನ್ನು ಮುಚ್ಚಿಡಬೇಡ, ನಿಜ ಹೇಳು. ನಾನು ನಿನ್ನ ಜೊತೆ ಇದ್ದೇನೆ. ಇದು ಯಾರ ಮಗು ಎಂದು ಹೇಳು ಎಂದಾಗ ಸಂಗೀತ ಹೇಳಿದಳು, ನನಗೇನು ಗೊತ್ತಿಲ್ಲ. ಗೊತ್ತಿದ್ದರೆ ನಾನು ಅಮ್ಮನಿಗೆ ಹೇಳುತ್ತಿದ್ದೆ ಅಥವಾ ಅಜ್ಜಿಗೆ ಹೇಳುತ್ತಿದ್ದೆ. ನಾನು ಅದನ್ನು ಏಕೆ ಮರೆಮಾಚಬೇಕು? ನಾನು ಯಾರ ಹೆಸರನ್ನು ಹೇಳಲಿ? ನನಗೆ ಯಾವ ವ್ಯಕ್ತಿಯ ಹೆಸರು ಗೊತ್ತಿಲ್ಲ. ಆಗ ನಾನು ಕೇಳಿದೆ, ಈ ಮಗುವಿನ ತಂದೆಯ ಹೆಸರೇನು? ಆ ವ್ಯಕ್ತಿ ಯಾರು? ಆಗ ಸಂಗೀತಾಳ ಮುಖ ಕೆಂಪಾಯಿತು ಮತ್ತು ಹೇಳಿದಳು, ನಾನು ನಿಮಗೆ ಎಷ್ಟು ಸಲ ಹೇಳಲಿ, ಈ ಮಗುವಿಗೆ ಯಾವ ತಂದೆಯೂ ಇಲ್ಲ ಎಂದು. ನನಗೆ ಯಾವ ಹುಡುಗನೂ ಗೊತ್ತಿಲ್ಲ. ನನ್ನ ಆರೋಗ್ಯ ಕೆಟ್ಟಿತ್ತು. ಆಮೇಲೆ ನಾನು ಅಮ್ಮನಾಗುತ್ತೇನೆ ಎಂದು ಕನಸು ಬಿದ್ದಿತ್ತು ಎಂದು ಅಮ್ಮನಿಗೆ ಹೇಳಿದ್ದೇನೆ. ಅಮ್ಮ ಸೇರಿ ಎಲ್ಲರೂ ಈಗ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಇದನ್ನು ಯಾರಿಗೂ ಹೇಳದಿದ್ದರೆ ಚೆನ್ನಾಗಿತ್ತು. ಆಗ ಮಂಗ್ಲಿ ನನ್ನ ಮುಂದೆ ಕೈ ಜೋಡಿಸಿದಳು ಮತ್ತು ಹೇಳಿದಳು, ರಮಕ್ಕ, ಈ ಮಗುವನ್ನು ತೆಗೆದು ಹಾಕಿಬಿಡಿ. ನನ್ನ ಮಗಳು ಇನ್ನೂ ಚಿಕ್ಕವಳು. ಈ ಸುದ್ದಿ ಊರಲ್ಲೆಲ್ಲ ಹಬ್ಬಿದರೆ ನನ್ನ ಮಗಳ ಮಾನ ಹೋಗುತ್ತದೆ ಮತ್ತು ನಾವೆಲ್ಲ ಅವಮಾನಕ್ಕೊಳಗಾಗಬೇಕಾಗುತ್ತದೆ. ಆಗ ನಾನು ಹೇಳಿದೆ, ಮಂಗ್ಲಿ, ಸಂಗೀತಾಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗುವಿಗೆ ಈಗ ಏನು ಮಾಡಲಾಗುವುದಿಲ್ಲ. ಈಗ ವಿಷಯ ತುಂಬ ಗಂಭೀರವಾಗಿದೆ. ಮೊದಲನೆಯದಾಗಿ, ಈ ಹುಡುಗಿ ತುಂಬ ಚಿಕ್ಕವಳು ಮತ್ತು ಎರಡನೆಯದಾಗಿ, ಈ ಮಗು 1 ಅಥವಾ 2 ತಿಂಗಳ ನಂತರ ಈ ಭೂಮಿಗೆ ಬರುತ್ತದೆ. ಇದನ್ನು ಕೇಳಿದ ಮಂಗ್ಲಿ ತನ್ನ ತಲೆಯನ್ನು ಚಚ್ಚಿಕೊಂಡಳು ಮತ್ತು ಹೇಳಿದಳು, ನನಗೆ ನನ್ನ ಮೇಲೆ ನಾಚಿಕೆಯಾಗುತ್ತಿದೆ. ನಾನೇಕೆ ಸಂಗೀತಾಳನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ? ಕಳೆದ 8 ತಿಂಗಳ ಹಿಂದೆಯಿಂದಲೂ ಆಕೆ ಹೊಟ್ಟೆಯಲ್ಲಿ ಮಗು ಬೆಳೆಯುತ್ತಿದೆ. ಆದರೂ ನನಗೆ ಇದರ ಬಗ್ಗೆ ತಿಳಿದಿರಲಿಲ್ಲ. ನಾನು ಎಂತಹ ತಾಯಿ? ನಾನು ಸಾಯಬೇಕು. ಆಗ ಮಂಗಲಿ ತನ್ನ ಅಮ್ಮನ ಕಡೆ ನೋಡತೊಡಗಿದಳು ಮತ್ತು ಹೇಳಿದಳು, ನನಗೆ ಈ ವಿಷಯ ಗೊತ್ತಾಗಲಿಲ್ಲ ಅಂದರೆ ಅದು ನಿಮ್ಮ ಗಮನಕ್ಕೂ ಬರಲಿಲ್ಲ. ಆಗ ಮಂಗಲಿಯ ತಾಯಿ ಹೇಳಿದಳು, ನೀನೇ ಹೇಳು ಮಂಗಲಿ, ಈ ವಿಷಯದ ಬಗ್ಗೆ ನಾನು ಹೇಗೆ ಯೋಚಿಸಲಿ? ನಮ್ಮ ಮನೆಗೆ ಯಾರೂ ಬರುವುದಿಲ್ಲ. ಸಂಗೀತಾಳು ಸಹ ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಈ ಹುಡುಗಿ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುತ್ತಿದ್ದಳು. ಸರಿ, ನನಗನಿಸುತ್ತಿದೆ ಸಂಗೀತ ಸರಿಯಾಗಿ ಹೇಳುತ್ತಿದ್ದಾಳೆ. ಅವಳು ಗಂಡಸಿಲ್ಲದೆ ಗರ್ಭಿಣಿಯಾಗಿದ್ದಾಳೆ. ಅಥವಾ ನಿನಗೆ ಯಾರ ಮೇಲಾದರೂ ಅನುಮಾನವಿದೆಯಾ ಹೇಳು ಎಂದು ನಾನು ಕೇಳಿದೆ. ಆಗ ಮಂಗಲಿ ಅಳುತ್ತಾ ಹೇಳಿದಳು, ಇದು ಒಂದು ದೊಡ್ಡ ಸಮಸ್ಯೆಯಾಗಿದೆ. ನಾನು ಯಾವ ಗಂಡಸನ್ನು ಸಹ ಅನುಮಾನಿಸಲು ಸಾಧ್ಯವಿಲ್ಲ. ಏಕೆಂದರೆ ನನ್ನ ಮಗಳನ್ನು ಮನೆಯಿಂದ ಏಕಾಂಗಿಯಾಗಿ ಹೊರಹೋಗಲು ಸಹ ನಾನು ಬಿಡಲಿಲ್ಲ. ಮತ್ತು ಕೊನೆಯ ಬಾರಿ ಅದು ಸಹ 5 ವರ್ಷಗಳ ಹಿಂದೆ. ನಮ್ಮ ಚಿಕ್ಕಪ್ಪ ಬೆಳಿಗ್ಗೆ ಬಂದರು, ಚಹಾ ಕುಡಿದು ಸಂಜೆ ಹಿಂತಿರುಗಿದರು. ನಂತರ ಮಂಗ್ಲಿ ನನ್ನ ಕಡೆ ನೋಡುತ್ತಾ ಹೇಳಿದಳು, ರಮಕ್ಕ, ಹೆಣ್ಣು ಪುರುಷನಿಲ್ಲದೆ ಮಗುವಿಗೆ ಜನ್ಮ ನೀಡಬಹುದೇ? ಆಗ ನಾನು ಹೇಳಿದೆ, ನೀನು ಚಿಕ್ಕ ಮಕ್ಕಳು ಮಾತನಾಡುವ ಹಾಗೆ ಮಾತನಾಡುತ್ತಿದ್ದೀಯ. ನೀವು ಇಂದಿನವರೆಗೆ ಇದನ್ನು ಎಲ್ಲಿಯಾದರೂ ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಸಂಗೀತ ಏನು ಹೇಳುತ್ತಿದ್ದಳೋ ಅದೆಲ್ಲ ಸುಳ್ಳು. ಅದನ್ನು ನಂಬಬೇಡಿ. ಅವಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನು ಯಾರು ಮಾಡಿದ್ದಾರೆ ಎಂದು ಕೇಳಿ. ಆ ಹುಡುಗನನ್ನು ಕಂಡುಹಿಡಿಯಿರಿ. ಹುಡುಗ ಸಿಕ್ಕರೆ ಈ ವಿಷಯ ಬಗೆಹರಿಯುತ್ತದೆ. ಬಲವಂತವಾಗಿ ಅವಳನ್ನು ಕೆಡಿಸಿದರೆ ಆ ಹುಡುಗನಿಗೆ ತಕ್ಕ ಶಾಸ್ತಿ ಮಾಡೋಣ. ಪ್ರೇಮದ ವಿಚಾರವಾದರೆ ಅದಕ್ಕೆ ಬೇರೆ ಏನಾದರೂ ಪರಿಹಾರ ಹುಡುಕೋಣ. ಇದನ್ನು ಕೇಳಿದ ಸಂಗೀತ ಅಳಲು ಶುರು ಮಾಡಿದಳು. ಆಂಟಿ, ನಾನು ನಿಮ್ಮನ್ನು ನೋಡಿ ಬೆಳೆದವಳು. ನಾನು ನನ್ನ ಬಾಲ್ಯವನ್ನು ನಿಮ್ಮೆಲ್ಲರ ಮಡಿಲಲ್ಲಿ ಕಳೆದಿದ್ದೇನೆ. ನಾನು ಇದೆಲ್ಲವನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ದೇನೆ ಎಂದು ಭಾವಿಸುತ್ತೀರಾ? ನಾನೇನು ತಪ್ಪು ಮಾಡಿಲ್ಲ ಎಂದು ಸಂಗೀತ ಅಳುತ್ತಾ ಹೇಳಿದಳು. ನಾನು ಸಂಗೀತಾಳ ಅಜ್ಜಿಯ ಕಡೆ ನೋಡುತ್ತಾ ಹೇಳಿದೆ, ಅಮ್ಮ, ಇದಕ್ಕೆ ನೀವು ಏನು ಹೇಳುತ್ತೀರಿ ಎಂದಾಗ ಅವರ ಮುಖದಲ್ಲಿ ಬಹಳ ದುಃಖವಿತ್ತು ಮತ್ತು ಅವರು ಹೇಳಿದರು, ನಾವು ಅಮ್ಮ ಮಗಳು ಮಾತ್ರ ಗೌರವ ಉಳಿಸಿಕೊಂಡಿದ್ದೆವು. ಇಡೀ ಪರಿಸ್ಥಿತಿ ನಿಮ್ಮ ಮುಂದೆ ಇದೆ. ನಾನು ನನ್ನ ಯೌವನದಲ್ಲೇ ವಿಧವೆಯಾದೆ. ನಂತರ ನನ್ನ ಮಗಳು. ನಾವಿಬ್ಬರು ಇಲ್ಲಿಯವರೆಗೆ ಕಷ್ಟಪಟ್ಟು ದುಡಿದಿದ್ದೇವೆ. ನಮ್ಮ ಗೌರವಕ್ಕೆ ಧಕ್ಕೆ ಬರುವಂಥ ಯಾವ ಕೆಲಸವನ್ನು ನಾವು ಮಾಡಿಲ್ಲ. ಹಳ್ಳಿಯಲ್ಲಿ ಯಾರಿಗಾದರೂ ಸಂಗೀತಾಳ ಬಗ್ಗೆ ತಿಳಿದರೆ ನಮ್ಮ ಮರ್ಯಾದೆ ಹೋಗುತ್ತದೆ. ಅದಕ್ಕೆ ಸಂಗೀತ ಕಿರುಚುತ್ತಾ ಹೇಳಿದಳು, ಅಜ್ಜಿ, ನಾನೇನಾದರೂ ತಪ್ಪು ಮಾಡಿದ್ದರೆ ತಾನೇ ನಮ್ಮ ಮರ್ಯಾದೆ ಹೋಗುವುದು? ನಾನು ನಿರಪರಾಧಿ. ನಾನೇನು ತಪ್ಪು ಮಾಡಿಲ್ಲ ಎಂದು ಹೇಳಿ ಹೇಳಿ ನನಗೆ ಸಾಕಾಗಿ ಹೋಗಿದೆ. ನಾನು ತಪ್ಪು ಮಾಡಿಲ್ಲ. ನಾನು ನಿರಪರಾಧಿ. ಆಗಿದ್ದಾಗ ನನ್ನ ಮರ್ಯಾದೆ ಹೇಗೆ ಹೋಗುತ್ತದೆ? ಯಾರಿಗಾದರೂ ಗೊತ್ತಾದರೆ ಗೊತ್ತಾಗಲಿ. ಆಗ ನಾನು ನನಗೆ ಗಂಡಸಿನ ಸಹಾಯವಿಲ್ಲದೆ ಮಗುವಾಗುತ್ತಿದೆ ಎಂದು 1 ಬಾರಿಯಲ್ಲ 100 ಬಾರಿಯಾದರೂ ಎಲ್ಲರಿಗೂ ಕೂಗಿ ಕೂಗಿ ಹೇಳುತ್ತೇನೆ. ಸಂಗೀತಾಳ ಹೆರಿಗೆಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದ್ದವು. ಈಗ ಅವಳ ಹೊಟ್ಟೆಯು ದೊಡ್ಡದಾಗತೊಡಗಿತ್ತು. ಅವಳನ್ನು ನೋಡುವಾಗ ನನಗೆ ತುಂಬ ಬೇಸರವಾಗುತ್ತಿತ್ತು. ನಾನು ಮಂಗ್ಲಿಗೆ ಹೇಳಿದೆ, ಸಾಧ್ಯವಾದಷ್ಟು ನಮ್ಮ ಹಳ್ಳಿಯ ಮಹಿಳೆಯರಿಂದ ಸಂಗೀತಾಳನ್ನು ಕಣ್ತಪ್ಪಿಸಿ ಇಡಬೇಕು. ನಮ್ಮ ಹಳ್ಳಿಯ ಹೆಂಗಸರು ಗಾಳಿ ಸುದ್ದಿ ಹರಡುತ್ತಾರೆ. ಸಂಗೀತಾಳ ದಪ್ಪ ಹೊಟ್ಟೆಯ ಹಿಂದಿನ ರಹಸ್ಯ ಅವರಿಗೂ ತಿಳಿಯುತ್ತದೆ. ಅವಳು ಹಾಂ ಎಂದು ತಲೆ ಆಡಿಸಿದಳು. ನಾನು ನನ್ನ ಮನೆಗೆ ಬಂದೆ. ಯಾವಾಗಲೂ ಸಂಗೀತ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸತ್ಯವನ್ನೇ ಹೇಳುತ್ತಿದ್ದಳು. ಮುಗ್ಧ ಮಗು, ನಾಚಿಕೆ ಸ್ವಭಾವದವಳು. ಈ ಪಾಪದ ಹುಡುಗಿ ಗಂಡಸರ ಸಹಾಯವಿಲ್ಲದೆ ಗರ್ಭಿಣಿಯಾಗಲು ಸಾಧ್ಯವಿಲ್ಲ. ದೇವರ ಇಚ್ಛೆಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ನಾನು ಅವಳ ಮನೆಗೆ ಹೋದಾಗಲೆಲ್ಲ ಅವಳ ಯೋಗಕ್ಷೇಮವನ್ನು ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಿದ್ದೆ. ಒಂದು ಕ್ಷಣ ಅವಳು ನಿರಪರಾಧಿ ಎಂದು ನಾನು ಸಹ ನಂಬಿ. ನಾನು ಮಂಗ್ಲಿಗೆ ಮಗುವನ್ನು ಚೆನ್ನಾಗಿ ನೋಡಿಕೊ ಎಂದು ಹೇಳಿದೆ. ಏಕೆಂದರೆ ಸತ್ಯ ಒಂದಲ್ಲ ಒಂದು ದಿನ ಹೊರಬರಲೇಬೇಕಾಗಿತ್ತು.
ಆದರೆ ನಿಜ ಹೇಳಬೇಕೆಂದರೆ ನಾನು ಮೊದಲಿನಿಂದಲೂ ಸಂಗೀತಾಳನ್ನು ತುಂಬ ಇಷ್ಟಪಡುತ್ತಿದ್ದೆ. ಯಾರು ಅವಳೊಂದಿಗೆ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದರೆ ಅದು ನನಗೆ ಇಷ್ಟವಾಗುತ್ತಿರಲಿಲ್ಲ. ಆದರೆ ಸತ್ಯ ಭಯಾನಕವಾಗದಿರಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಈಗ ನಾನು ಪದೇ ಪದೇ ಮಂಗಲಿಯ ಮನೆಗೆ ಹೋಗುತ್ತಿದ್ದೆ. ಅವಳು ಸುಮ್ಮನೆ ಕುಳಿತಿರುತ್ತಿದ್ದಳು. ಸಂಗೀತಾಳ ಯೋಗಕ್ಷೇಮ ವಿಚಾರಿಸಿದಾಗ ನಾನು ಚೆನ್ನಾಗಿದ್ದೇನೆ ಎಂದಷ್ಟೇ ಹೇಳುತ್ತಿದ್ದಳು. ಹೀಗೆ ದಿನಗಳು ಕಳೆದವು. ನಾನು ಒಂದು ರಾತ್ರಿ ಗಾಢವಾಗಿ ನಿದ್ದೆ ಮಾಡುತ್ತಿದ್ದೆ. ನನ್ನ ಮೊಬೈಲ್ ರಿಂಗ್ ಆಗತೊಡಗಿತ್ತು. ನಾನು ನಂಬರ್ ನೋಡಿದಾಗ ಮಂಗ್ಲಿಯ ಕಾಲ್ ಮಾಡಿದ್ದಳು. ನಾನು ಮತ್ತೇನೋ ಸಮಸ್ಯೆಯಾಗಿದೆ ಎಂದು ಗಾಬರಿಗೊಂಡೆ. ನಾನು ಬೇಗ ಕಾಲ್ ಎತ್ತಿಕೊಂಡೆ. ಮಂಗ್ಲಿ ಅಳುತ್ತಿದ್ದಳು ಮತ್ತು ಹೇಳಿದಳು, ಈಗಲೇ ನಮ್ಮ ಮನೆಗೆ ಬಾ, ಸಂಗೀತಾಳ ಆರೋಗ್ಯ ತುಂಬ ಹದಗೆಟ್ಟಿದೆ. ಆಗ ನಾನು ಹೇಳಿದೆ, ಹೆರಿಗೆಯಾಗಲು ಇನ್ನೂ ತುಂಬ ಸಮಯವಿತ್ತು. ಈಗ ಏನು ತೊಂದರೆಯಾಗಿದೆ, ಬೇಗ ಹೇಳು ಎಂದಾಗ ಮಂಗ್ಲಿ ಹೇಳಿದಳು, ನನಗಂತೂ ಏನೂ ಗೊತ್ತಿಲ್ಲ. ಅವಳು ಮಲಗಿದ್ದಳು. ಅಚಾನಕ್ಕಾಗಿ ಎದ್ದು ಹೊಟ್ಟೆ ಹಿಡಿದುಕೊಂಡು ನೋವೆಂದು ಅಳುತ್ತಿದ್ದಾಳೆ. ಅವಳ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ನನ್ನ ಮಗುವಿಗಾಗಿ ನಾನು ತುಂಬ ಚಿಂತಿತಳಾಗಿದ್ದೇನೆ. ಅವಳಿಗೆ ಏನಾದರೂ ಆದರೆ ನಾನು ಬದುಕಿರುವುದಿಲ್ಲ ಎಂದಾಗ ನಾನು ಹೇಳಿದೆ, ನೀನೇನು ಚಿಂತೆ ಮಾಡಬೇಡ, ನಾನು ಈಗಲೇ ಬರುತ್ತೇನೆ ಎಂದು ಹೊರಡುವಾಗ ಮಲಗಿದ್ದ ನನ್ನ ಗಂಡನ ಕಡೆ ನೋಡಿದೆ. ಅವರಿಗೆ ಈ ವಿಷಯವನ್ನು ಹೇಳಬೇಕೆಂದುಕೊಂಡೆ. ಆದರೆ ಅವರು 100 ಪ್ರಶ್ನೆ ಕೇಳಬಹುದೆಂದು ಅವರಿಗೆ ಹೇಳಲಿಲ್ಲ. ಅವರು ಹೇಳುವ ಮೊದಲೇ ಮರಳಿ ಬಂದು ಬಿಡುತ್ತೇನೆ ಎಂದುಕೊಂಡು ಅವರಿಗೆ ಹೇಳದೆ ಸುಮ್ಮನೆ ಮನೆಯಿಂದ ಹೊರಟು ಬಂದೆ. ಏಕೆಂದರೆ ಸಂಗೀತಾಳ ಬಗ್ಗೆ ನನ್ನ ಗಂಡನಿಗೆ ಹೇಳಲು ನನಗೆ ಇಷ್ಟವಿರಲಿಲ್ಲ. ನಾನು ಸಂಗೀತಾಳ ರಹಸ್ಯವನ್ನು ನನ್ನ ಹೃದಯದಲ್ಲಿ ಅಡಗಿಸಿ ಇಟ್ಟುಕೊಂಡಿದ್ದೆ. ನಾನು ಮನೆಯಿಂದ ಹೊರಟಾಗ ನಡುರಾತ್ರಿಯಾಗಿತ್ತು. ನನಗೆ ಯಾವ ಹೆದರಿಕೆ ಆಗಲಿಲ್ಲ. ಏಕೆಂದರೆ ನಾನು ಆ ಹಳ್ಳಿಯ ಸೂಲಗಿತ್ತಿಯಾಗಿದ್ದೆ. ಎಲ್ಲರೂ ನನಗೆ ಮರ್ಯಾದೆ ನೀಡುತ್ತಿದ್ದರು. ನಾನು ಮಂಗ್ಲಿಯ ಮನೆಗೆ ಬಂದಾಗ ಅವಳಿಗೆ ಕಾಲ್ ಮಾಡಿದೆ. ಏಕೆಂದರೆ ಇಂಥ ನಡುರಾತ್ರಿಯಲ್ಲಿ ನಾನು ಅವಳ ಮನೆಯ ಬಾಗಿಲನ್ನು ಬಡಿಯಲು ಸಾಧ್ಯವಿರಲಿಲ್ಲ. ಹಾಗೆ ಮಾಡಿದರೆ ಪಕ್ಕದ ಮನೆಯವರೆಲ್ಲ ಏಳುತ್ತಿದ್ದರು. ಈ ಸಮಾಜದಲ್ಲಿ ವಿಧವೆಯರು ಎಷ್ಟು ಚೆನ್ನಾಗಿ ಬಾಳಿ ಬದುಕಿದರೂ ಅವರು ತುಂಬ ಜಾಗರೂಕತೆಯಿಂದ ಒಂದೊಂದು ಹೆಜ್ಜೆಯನ್ನು ಇಡಬೇಕಾಗುತ್ತದೆ. ಏಕೆಂದರೆ ಜನರು ಇಂಥ ವಿಷಯಕ್ಕಾಗಿ ತುದಿಗಾಲಲ್ಲಿ ನಿಂತಿರುತ್ತಾರೆ. ಈಗ ಮಂಗ್ಲಿ ಬಾಗಿಲನ್ನು ತೆರೆದಳು. ಅವಳ ಅವತಾರವನ್ನು ನೋಡಿ ನಾನು ದಂಗಾಗಿ ಹೋದೆ. ಅವಳು ನಡುಗುತ್ತಿದ್ದಳು. ನಾನು ಏನನ್ನೂ ಹೇಳುವ ಮೊದಲೇ ಮಂಗ್ಲಿಯು ನನ್ನ ಕೈಯನ್ನು ಹಿಡಿದುಕೊಂಡು ತನ್ನ ಮಗಳ ಕೋಣೆಗೆ ಕರೆದುಕೊಂಡು ಬಂದಳು. ಸಂಗೀತಾಳು ಹೊಟ್ಟೆ ನೋವಿನಿಂದ ಚಡಪಡಿಸುತ್ತಿದ್ದಳು. ಆಗ ನನಗೆ ಸಂಗೀತಾಳಿಗೆ ಹೆರಿಗೆ ಸಮಯ ಬಂದಿದೆ ಎಂದು ಅರ್ಥವಾಯಿತು. ಈಗಷ್ಟೇ ಅವಳಿಗೆ 8ನೇ ತಿಂಗಳು ಚಾಲ್ತಿಯಲ್ಲಿತ್ತು. ಅವಳ ಆರೋಗ್ಯ ಇಷ್ಟೊಂದು ಏಕೆ ಹದಗೆಟ್ಟಿತ್ತು ಎಂದು ನನಗೆ ಅರ್ಥವಾಗಲಿಲ್ಲ. ಸಂಗೀತಾಳ ಪರಿಸ್ಥಿತಿ ನೋಡಿದಾಗ ಇದು ನನ್ನ ಕೈಮೀರಿ ಹೋಗಿದೆ ಎಂದು ನನಗೆ ಅರ್ಥವಾಯಿತು. ಏಕೆಂದರೆ ಸಂಗೀತ ಅತಿ ಚಿಕ್ಕ ವಯಸ್ಸಿನವಳಾಗಿದ್ದಳು. ಈಗ ಅವಳ ಹೆರಿಗೆ ಆಸ್ಪತ್ರೆಯಲ್ಲಿ ನಡೆಯಬೇಕಿತ್ತು. ಸಂಗೀತಾಳ ಉಸಿರಾಟವು ಸಹ ಈಗ ಕ್ಷೀಣವಾಗತೊಡಗಿತ್ತು. ಅವಳು ಬದುಕುವ ಸಾಧ್ಯತೆ ತೀರಾ ಕಡಿಮೆ ಎಂದು ನನಗೆ ಅನಿಸತೊಡಗಿತ್ತು. ನಾನು ಮಂಗ್ಲಿಯ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ನಿನಗೆ ನಿನ್ನ ಮರ್ಯಾದೆ ಉಳಿಯಬೇಕೋ ಅಥವಾ ನಿನ್ನ ಮಗಳು ಬೇಕೋ? ಎರಡರಲ್ಲಿ ಒಂದನ್ನು ನೀನು ಆಯ್ಕೆ ಮಾಡಿಕೊಳ್ಳಬೇಕು. ಮಂಗ್ಲಿ ಅಳುತ್ತಾ ಹೇಳಿದಳು, ನಾನು ನನ್ನ ಮಗಳು ಸಂಗೀತಾಳನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಎಂದಾಗ ನಾನು ಹೇಳಿದೆ, ನಾವು ಸಂಗೀತಾಳನ್ನು ಉಳಿಸಿಕೊಳ್ಳಬೇಕೆಂದರೆ ನಗರದ ಪ್ರಸಿದ್ಧ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು. ನೀನು ಇದಕ್ಕೆ ಒಪ್ಪುವೆಯಾ ಎಂದಾಗ ಮಂಗ್ಲಿ ಹಾ ಎಂದು ಹೇಳಿದಳು. ಆಗ ನಾನು ತಕ್ಷಣ ನನ್ನ ಗಂಡನಿಗೆ ಕಾಲ್ ಮಾಡಿದೆ ಮತ್ತು ಹೇಳಿದೆ, ಬೇಗ ವ್ಯಾನ್ ತೆಗೆದುಕೊಂಡು ಮಂಗ್ಲಿ ಮನೆಗೆ ಬನ್ನಿ. ನನ್ನ ಗಂಡ ವ್ಯಾನ್ ಚಲಾಯಿಸಿ ನಮ್ಮ ಮನೆಯನ್ನು ನೋಡಿಕೊಳ್ಳುತ್ತಿದ್ದನು. ನಾನು ಸೂಲಗಿತ್ತಿಯ ಕೆಲಸವನ್ನು ಮಾಡುತ್ತಿದ್ದೆ. ನನ್ನ ಗಂಡ ನನ್ನ ಮಾತು ಕೇಳಿ ಹೇಳಿದನು, ಮಂಗ್ಲಿ ಆರೋಗ್ಯ ಸರಿಯಾಗಿದೆ ತಾನೆ ಎಂದಾಗ ನಾನು ಹೇಳಿದೆ, ಹೌದು, ಅವಳಿಗೆ ಏನೂ ಆಗಿಲ್ಲ. ಅವಳ ಮಗಳು ಸಂಗೀತಾಳ ಆರೋಗ್ಯ ಹದಗೆಟ್ಟಿದೆ. ನೀವು ಬೇಗ ಬನ್ನಿ. ಮಂಗಲಿ ನನ್ನ ಕಡೆ ನೋಡುತ್ತಾ ಹೇಳಿದಳು, ಸಂಗೀತಾಳಿಗೆ ಏನಾಗಿದೆ ಎಂದು ಜನರು ಕೇಳಿದರೆ ನಾವೇನು ಉತ್ತರ ನೀಡಬೇಕು? ಆಗ ನಾನು ಹೇಳಿದೆ, ಅವಳಿಗೆ ಅಪೆಂಡಿಕ್ಸ್ ಆಗಿದೆ, ಆಪರೇಷನ್ ಮಾಡಲು ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳೋಣ. ನಾನು ಈ ಹಳ್ಳಿಯ ಸೂಲಗಿತ್ತಿ. ನಾನು ಹೇಳಿದರೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಮಂಗಲಿ ಹಾ ಎಂದು ಒಪ್ಪಿಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಗಂಡನು ಸಹ ಅಲ್ಲಿಗೆ ತಲುಪಿದ್ದರು. ನಾವು ಸಂಗೀತಾಳನ್ನು ವ್ಯಾನ್ನಲ್ಲಿ ಕುಳ್ಳಿಸಿಕೊಂಡು ಹಾಸ್ಪಿಟ್ಲಿಗೆ ಹೊರಟೆವು. ಈ ಸಮಯ ತುಂಬ ಕಠಿಣವಾಗಿತ್ತು. ಮಂಗ್ಲಿಯನ್ನು ಬಿಡಿ, ನಾನೇ ತುಂಬ ಹೆದರಿ ಹೋಗಿದ್ದೆ. ಹೇಗಿದ್ದರೂ ನಾನೇ ಮಂಗ್ಲಿಯ ಅಮ್ಮ, ಮಂಗಲಿ ಮತ್ತು ಸಂಗೀತಾಳನ್ನು ಸಮಾಧಾನಪಡಿಸಬೇಕಾಗಿತ್ತು. ಸಿಟಿಯಲ್ಲಿ ನನ್ನ ಗೆಳತಿಯೊಬ್ಬಳು ನರ್ಸ್ ಆಗಿದ್ದಳು. ಯಾವುದಾದರೂ ಸೀರಿಯಸ್ ಕೇಸ್ ಇದ್ದರೆ ನಾನು ಅವಳಿಗೆ ಫೋನ್ ಮಾಡಿ ಆಸ್ಪತ್ರೆಗೆ ಪೇಷಂಟ್ಗಳನ್ನು ಕರೆದುಕೊಂಡು ಹೋಗುತ್ತಿದ್ದೆ. ಇಂದು ಸಹ ನಾನು ಅವಳಿಗೆ ಕಾಲ್ ಮಾಡಿ ನಾನು ಒಂದು ಪೇಷಂಟನ್ನು ಕರೆದುಕೊಂಡು ಬರುತ್ತಿದ್ದೇನೆ ಎಂದು ಹೇಳಿದ್ದೆ. ಆಗ ಅವಳು ಹೇಳಿದಳು, ಡಾಕ್ಟರ್ ಮನೆಗೆ ಹೋಗಿದ್ದಾರೆ, ಆದರೆ ನಿನಗಾಗಿ ಅವರನ್ನು ಕರೆಸುತ್ತೇನೆ ಎಂದು ಹೇಳಿದಳು. ಇತ್ತ ಮಂಗ್ಲಿ ಹೇಳತೊಡಗಿದಳು, ಡಾಕ್ಟರ್ ನನ್ನ ಮಗಳ ಪ್ರಾಣವನ್ನು ಉಳಿಸುತ್ತಾರಲ್ವಾ ಎಂದಾಗ ನಾನು ಅವಳಿಗೆ ಹೇಳಿದೆ, ಹೌದು, ಎಂತ ಮಾತನಾಡುತ್ತಿದ್ದೀಯಾ? ಆ ಡಾಕ್ಟರ್ ಲಂಡನ್ನಲ್ಲಿ ಕಲಿತು ಭಾರತಕ್ಕೆ ಬಂದಿದ್ದಾರೆ. ಅವಳು ತುಂಬ ಪ್ರಸಿದ್ಧ ಡಾಕ್ಟರ್ ಆಗಿದ್ದಾರೆ. ಅವರು ಎಂಥ ರೋಗಿಯನ್ನು ಸಹ ಉಳಿಸುತ್ತಾರೆ ಎಂದು ಸಮಾಧಾನಪಡಿಸಿದೆ. ನಾವು ಆಸ್ಪತ್ರೆಗೆ ತಲುಪಿದಾಗ ಸಂಗೀತಾಳನ್ನು ಎಮರ್ಜೆನ್ಸಿ ರೂಮ್ಗೆ ಕರೆದುಕೊಂಡು ಹೋದರು. ಅವರು ಹೇಳಿದರು, ಮಗುವಿನ ಆಪರೇಷನ್ ಮಾಡಲಾಗುತ್ತಿದೆ ಎಂದರು. ಮಂಗಲಿ ಕಾಗದ ಪತ್ರದ ಮೇಲೆ ಸೈನ್ ಮಾಡಿದ್ದಳು. ಅತ್ತ ಆಪರೇಷನ್ ನಡೆಯುತ್ತಿರುವಾಗ ಇತ್ತ ನಾವು ದೇವರ ಮೊರೆ ಹೋಗಿದ್ದೆವು. 3 ತಾಸುಗಳ ನಂತರ ಡಾಕ್ಟರ್ ಆಪರೇಷನ್ ಥಿಯೇಟರ್ನಿಂದ ಹೊರಕ್ಕೆ ಬಂದರು. ಜೊತೆಗೆ ಒಬ್ಬಳು ನರ್ಸ್ ಇದ್ದಳು. ಅವಳ ಕೈಯಲ್ಲಿ ಒಂದು ಸತ್ತ ಮಗು ಇತ್ತು. ಅವರು ಹೇಳಿದರು, ನಾವು ಮಗುವನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ, ಆದರೆ ತಾಯಿಯನ್ನು ರಕ್ಷಣೆ ಮಾಡಿ
ಇದನ್ನು ಕೇಳಿ ಮಂಗಲಿ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಭಗವಂತ ನಿನ್ನ ದಯೆಯಿಂದ ನನ್ನ ಮಗಳ ಪ್ರಾಣ ಉಳಿಯಿತು ಎಂದು ದೇವರಿಗೆ ಧನ್ಯವಾದ ಹೇಳಿದಳು. ಔಷಧಿಯ ಪ್ರಭಾವದಿಂದಾಗಿ ಸಂಗೀತಾಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಆದ್ದರಿಂದ ಅವಳ ಬಳಿಗೆ ಹೋಗಲು ಯಾರಿಗೂ ಡಾಕ್ಟರ್ ಅನುಮತಿ ನೀಡಲಿಲ್ಲ. ಈ ಹುಡುಗಿಯ ಅಮ್ಮ ಯಾರು ಎಂದು ಡಾಕ್ಟರ್ ಕೇಳಿದಾಗ ಮಂಗ್ಲಿ ಮುಂದೆ ಬಂದಳು. ನೀವು ನನ್ನ ಕೋಣೆಗೆ ಬನ್ನಿ ಎಂದು ಡಾಕ್ಟರ್ ಹೇಳಿ ಹೊರಟು ಹೋದರು. ಆಗ ಮಂಗ್ಲಿ ನನ್ನ ಕೈ ಹಿಡಿದು ಹೇಳಿದಳು, ನೀನು ಸಹ ನನ್ನ ಜೊತೆ ಬಾ ಎಂದಾಗ ನಾನು ಹೇಳಿದೆ, ಡಾಕ್ಟರ್ ಕೇವಲ ನಿನ್ನನ್ನು ಕರೆದಿದ್ದಾರೆ. ಬಹುಶಃ ನಿನ್ನೊಂದಿಗೆ ಅವರು ಯಾವುದೋ ರಹಸ್ಯವನ್ನು ಹೇಳಬೇಕೆಂದುಕೊಂಡಿದ್ದಾರೆ. ನೀನು ಒಬ್ಬಳೇ ಹೋಗುವುದು ಉತ್ತಮ. ಆಗ ಮಂಗ್ಲಿ ಇಲ್ಲ ಎಂದು ತಲೆ ಆಡಿಸುತ್ತಾ ಹೇಳಿದಳು, ನಿನ್ನಿಂದ ಯಾವ ರಹಸ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಎಲ್ಲ ಸಂದರ್ಭಗಳಲ್ಲೂ ನೀನು ಮಾಡಿದ ಸಹಾಯವನ್ನು ನಾನು ಮರೆಯಲು ಸಾಧ್ಯವಿಲ್ಲ. ನೀನು ನನ್ನ ಜೊತೆ ಬಾ ಎಂದು ಹೇಳಿ ನನ್ನನ್ನು ಕೂಡ ಕರೆದುಕೊಂಡು ಒಳಕ್ಕೆ ಬಂದಳು. ಡಾಕ್ಟರ್ ತುಂಬ ಸಿಟ್ಟಾಗಿದ್ದರು ಮತ್ತು ಹೇಳಿದರು, ನಿನ್ನ ಮಗಳ ವಯಸ್ಸೆಷ್ಟು? ಮಂಗ್ಲಿ ತಲೆ ಬಗ್ಗಿಸಿ ಹೇಳಿದಳು, 14 ವರ್ಷ ಎಂದಾಗ ಡಾಕ್ಟರ್ ಹೇಳಿದರು, 14 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆದಳೆ, ನೀವು ಅವಳ ಮದುವೆ ಮಾಡಿದಿರೇ ಎಂದಾಗ ಮಂಗ್ಲಿ ಅಳತೊಡಗಿದಳು ಮತ್ತು ಹೇಳಿದಳು, ಇಲ್ಲ ಇಲ್ಲ, ನನ್ನ ಮಗಳಿಗೆ ಮದುವೆಯಾಗಿಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಅವಳ ಆರೋಗ್ಯ ಹದಗೆಟ್ಟಿತ್ತು. ನಾನು ಹಳ್ಳಿಯ ಆಸ್ಪತ್ರೆಯಿಂದ ಅವಳಿಗೆ ಔಷಧಿಯನ್ನು ಸಹ ಪಡೆದುಕೊಂಡಿದ್ದೆ. ಆದರೆ ಅವಳು ಸರಿ ಹೋಗಲಿಲ್ಲ. ಆದರೆ ತುಂಬ ದಿನಗಳಾದ ಮೇಲೆ ನನ್ನ ಮಗಳು ತಾನು ಪ್ರೆಗ್ನೆಂಟ್ ಎಂದು ನನಗೆ ಹೇಳಿದಳು. ನಾನು ಪರೀಕ್ಷಿಸುವುದಕ್ಕಾಗಿ ಸೂಲಗಿತ್ತಿ ರಮಕ್ಕಳನ್ನು ಕರೆಸಿದೆ. ಅವಳು ಸಹ ಮಗು ಹೇಳುವುದು ಸರಿ ಎಂದು ಒಪ್ಪಿಕೊಂಡಳು. ನನ್ನ ಮಗಳಲ್ಲಿ ಎಷ್ಟು ಬಾರಿ ಕೇಳಿದರೂ ಯಾವ ಗಂಡಸಿಲ್ಲದೆ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎನ್ನುತ್ತಿದ್ದಳು. ಇದೆಲ್ಲದರ ಹಿಂದೆ ನನ್ನದೇನೂ ತಪ್ಪಿಲ್ಲ ಅಥವಾ ಬೇರೆ ಯಾರೂ ನನ್ನ ಮೇಲೆ ದೌರ್ಜನ್ಯ ಎಸಗಿಲ್ಲ ಅನ್ನುತ್ತಿದ್ದಳು. ನಾನು ಎಷ್ಟು ಬಾರಿ ಕೇಳಿದರೂ ಅವಳು ಒಪ್ಪಿಕೊಳ್ಳಲಿಲ್ಲ. ಈಗ ನೀವೇ ಹೇಳಿ, ಗಂಡಸಿಲ್ಲದೆ ನನ್ನ ಮಗಳು ಪ್ರೆಗ್ನೆಂಟ್ ಆಗಲು ಸಾಧ್ಯವೇ ಎಂದಾಗ ಡಾಕ್ಟರ್ ಇಲ್ಲ ಎಂದು ತಲೆ ಆಡಿಸಿದರು ಮತ್ತು ಹೇಳಿದರು, ಈ ಹುಡುಗಿಯು ಹಲವು ಬಾರಿ ದೌರ್ಜನ್ಯಕ್ಕೆ ಒಳಗಾಗಿದ್ದಾಳೆ ಎಂದಾಗ ಮಂಗ್ಲಿಯು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು, ನಾನೆಂತಹ ಅಮ್ಮ, ನನಗೇಕೆ ಇದು ಗೊತ್ತಾಗಲಿಲ್ಲ. ಈಗ ಡಾಕ್ಟರ್ ಕೋಣೆಯೊಳಗೆ ಮಂಗ್ಲಿಯ ಅಮ್ಮ ಬಂದಳು. ಅವಳು ಮಂಗ್ಲಿಯ ಮುಂದೆ ಕೈ ಜೋಡಿಸಿ ನಿಂತಳು ಮತ್ತು ಹೇಳಿದಳು, ಮಗಳೇ, ನನ್ನನ್ನು ಕ್ಷಮಿಸು. ನಿನಗೆ ಹೇಗೆ ಗೊತ್ತಾಗಬೇಕು? ನೀನು ನನ್ನ ಮೇಲೆ ಅಂಧ ವಿಶ್ವಾಸವನ್ನು ಇಟ್ಟು ನೀನು ಎಲ್ಲಿಗೆ ಹೋದರೂ ನಿನ್ನ ಮಗಳನ್ನು ನನ್ನ ಬಳಿ ಬಿಟ್ಟು ಹೋಗುತ್ತಿದ್ದೆ. ನಾನೇ ನಿನ್ನ ಭರವಸೆಯನ್ನು ಹುಸಿ ಮಾಡಿದೆ. ನಾನು ನಿನ್ನ ಮಗಳ ಜೀವನವನ್ನು ಹಾಳು ಮಾಡಿದ್ದೇನೆ. ಇದೆಲ್ಲದರ ಹಿಂದೆ ನನ್ನ ಕೈವಾಡವಿದೆ. ಆಗ ಮಂಗ್ಲಿ ಆಶ್ಚರ್ಯಚಕಿತಳಾಗಿ ಕುರ್ಚಿಯಿಂದ ಎದ್ದು ನಿಂತು ಕೇಳಿದಳು, ಅಮ್ಮ ನೀವೇನು ಹೇಳ್ತಾ ಇದ್ದೀರಿ? ಆಗ ಅಮ್ಮ ಹೇಳಿದಳು, ನೀನು ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ನಿನ್ನ ತಂದೆ ತೀರಿ ಹೋದರು. ಮತ್ತೆ ನಿನ್ನ ಮನೆಯಲ್ಲಿ ಸಂಗೀತ ಹುಟ್ಟಿದಾಗಲೂ ಅವಳ ತಂದೆ ತೀರಿ ಹೋದರು. ನನಗನಿಸುತ್ತಿತ್ತು, ನಮ್ಮ ಕುಟುಂಬದಲ್ಲಿ ಮೊದಲ ಮಗು ಹುಟ್ಟಿದಾಗ ಅದು ನಮಗೆ ಖುಷಿ ತರದೆ ನಮಗೆ ಹೆಚ್ಚು ದುಃಖವನ್ನೇ ನೀಡುತ್ತಿತ್ತು. ಅದಕ್ಕಾಗಿ ನೀನು ಪಟ್ಟ ಕಷ್ಟವನ್ನು ನಮ್ಮ ಸಂಗೀತ ಸಹ ಅನುಭವಿಸುವುದು ಬೇಡ ಎಂದು ನಾನು ಈ ರೀತಿ ಮಾಡಲು ನಿರ್ಧರಿಸಿದೆ. ಮುಂದೆ ಸಂಗೀತಾಳ ಮದುವೆಯಾದರೆ ಅವಳ ಗಂಡನೂ ಸಹ ಸಾಯುತ್ತಾನೆ. ಅದರಿಂದ ಸಂಗೀತಾಳ ಮದುವೆಯನ್ನು ನಿನಗೆ ಗೊತ್ತಿಲ್ಲದೆ ಮದುವೆ ಮಾಡಿಸಿದೆ. ಸಂಗೀತಾಳಿಗೆ ಮಗುವಾದ ಮೇಲೆ ಆ ಮಗುವನ್ನು ನಾನು ಪಾಲನೆ ಮಾಡಬೇಕು ಅಂದುಕೊಂಡೆ. ಸಂಗೀತಾಳಿಗೆ ವಿಚ್ಛೇದನ ನೀಡಲು ಅವಳ ಗಂಡನಿಗೆ ಹೇಳಬೇಕು. ಆನಂತರ ಸಂಗೀತ ದೊಡ್ಡವಳಾಗಿ ಮತ್ತೆ ಮದುವೆಯಾದ ಮೇಲೆ ಅವಳಿಗೆ ಹುಟ್ಟುವ ಮಗು ಮೊದಲ ಮಗು ಆಗಿರುವುದಿಲ್ಲ, ಅದು ಎರಡನೇ ಮಗು ಆಗುವುದರಿಂದ ಅವಳ ಸಿಂಧೂರ ಸೌಭಾಗ್ಯ ಕೊನೆಯವರೆಗೂ ಹಾಗೆ ಉಳಿಯುತ್ತದೆ. ನಾನು ಸಂಗೀತಾಳ ಮದುವೆಯನ್ನು ಏರಿಯಾದ ಮೋಹನ್ನೊಂದಿಗೆ ಮಾಡಿಸಿದೆ. ನೀನಿಲ್ಲದ ಸಮಯ ನೋಡಿ ಅವನನ್ನು ನಾನು 3-4 ಬಾರಿ ನಮ್ಮ ಮನೆಗೆ ಕರೆಸಿದೆ. ಸಂಗೀತ ಪ್ರೆಗ್ನೆಂಟ್ ಎಂದು ಗೊತ್ತಾದ ಮೇಲೆ ನಾನು ಆ ಹುಡುಗನಿಗೆ ಹೇಳಿದೆ, ನೀನು ಈಗ ಸಂಗೀತಾಳಿಗೆ ವಿಚ್ಛೇದನ ನೀಡು. ಇಲ್ಲವಾದಲ್ಲಿ ನೀನು ಕದ್ದು ಮುಚ್ಚಿ ಮದುವೆಯಾಗಿದ್ದೀಯ ಎಂದು ನಿನ್ನ ಮನೆಯವರಿಗೂ ಸಹ ಹೇಳುತ್ತೇನೆ ಎಂದಾಗ ಅವನು ಹೆದರಿ ಸಂಗೀತಾಳಿಂದ ದೂರವಾದನು. ಇದೆಲ್ಲವನ್ನು ಕೇಳಿ ನಾನು ದಂಗಾಗಿ ಹೋದೆ. ಮಂಗ್ಲಿಯು ಅಳತೊಡಗಿದಳು ಮತ್ತು ಹೇಳಿದಳು, ಅಮ್ಮ, ನೀವು ನನ್ನ ಮಗಳ ಮೇಲೆ ಇಂತಹ ದೊಡ್ಡ ಅಪರಾಧ ಏಕೆ ಮಾಡಿದ್ದೀರಿ? ಅವಳ ಮುಗ್ಧ ಬಾಲ್ಯವನ್ನು ಹಾಳು ಮಾಡಿದ್ದೀರಲ್ಲ. ಡಾಕ್ಟರ್ ಸಹ ಮಂಗ್ಲಿಯ ಅಮ್ಮನನ್ನು ತಪ್ಪಿತಸ್ಥಳೆಂದು ಹೇಳಿದರು. ಇದರಲ್ಲಿ ಮಗುವಿನ ಜೀವಕ್ಕೂ ಸಹ ಅಪಾಯ ಕಾದಿತ್ತು. ಸ್ವಲ್ಪ ದಿನಗಳವರೆಗೆ ಸಂಗೀತಾಳ ಚಿಕಿತ್ಸೆ ಹಾಸ್ಪಿಟಲ್ನಲ್ಲಿ ನಡೆಯಿತು. ಅನಂತರ ನಾವು ಹಳ್ಳಿಗೆ ಮರಳಿದೆವು. ಸಂಗೀತ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಳು. ಅವಳು ಸಹ ಮಂಗ್ಲಿಯಲ್ಲಿ ಕ್ಷಮೆ ಕೇಳಿದಳು. ಮುಂದೆಂದೂ ನಾನು ನಿಮ್ಮಲ್ಲಿ ಸುಳ್ಳು ಹೇಳುವುದಿಲ್ಲ ಎಂದು ಮಾತು ತೆಗೆದುಕೊಂಡಳು. ಈಗ ಸಂಗೀತ ಮೊದಲಿನಂತಾಗಿ ಶಾಲೆಗೂ ಸಹ ಹೋಗತೊಡಗಿದಳು. ಹಳ್ಳಿಯಲ್ಲಿ ಯಾರಿಗೂ ಅವಳ ಪ್ರೆಗ್ನೆನ್ಸಿಯ ಬಗ್ಗೆ ತಿಳಿಯಲಿಲ್ಲ. ನಾನು ಇಂದಿಗೂ ಸಹ ಅದರ ಬಗ್ಗೆ ಯೋಚಿಸಿದಾಗ ತುಂಬ ಸಂಕಟ ಪಡುತ್ತೇನೆ. ಮಂಗ್ಲಿಯ ಅಮ್ಮನು ಒಳ್ಳೆಯದನ್ನು ಮಾಡಲು ಹೋಗಿ ಸಂಗೀತಾಳೊಂದಿಗೆ ದೊಡ್ಡ ಅಪರಾಧವನ್ನೇ ಎಸಗಿದ್ದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.